ಫಸ್ಟ್ ಈ ವಿಡಿಯೋ ಒಂದ್ಸಲಿ ನೋಡ್ಕೊಂಡ್ ಬನ್ನಿ. ನಮಸ್ಕಾರ ಎಲ್ರಿಗೂ. ನಾವು ಪಾದಯಾತ್ರೆ ಮಾಡ್ತಾ ಬೇಲೂರು ದಾಟಿ ಯಾವ್ದೋ ಲೊಕೇಶನ್ ಹತ್ರ ಬಂದಿದೀವಿ. ಬಟ್ ನಮ್ ಜೊತೆ ಏನೋ ನಡೀತಾ ಇದೆ. ಯಾರು ವೆಹಿಕಲ್ಸ್ ಫಾಲೋ ಮಾಡ್ತಾ ಇದಾರೆ. ಒಂದು ಪೋಲೋ ಕಾರು, ಒಂದು ಬ್ರೀಜಾ ಕಾರು, ಒಂದು ಕ್ರೇಟಾ ಕಾರು, ಒಂದು ಡ್ಯೂಕ್ ಬೈಕ್, ಒಂದು MT ಬೈಕ್ ತಗೊಂಡು ಫಾಲೋ ಮಾಡ್ತಿದ್ದಾರೆ. ಫೋನಲ್ಲಿ ಮಾತಾಡ್ತಿದ್ದಾರೆ. ಇನ್ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ. ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ ಕಾರಣ ನಮ್ ತಾಯಿನೇ ಹೇಳ್ತೀನಿ, ಆ ನಕಲಿ ದೇವ ಮಾನವ. ನಾನು ಫಿಕ್ಸ್ ಆಗಿದ್ದೀನಿ ಗುರು. ಆ 1000 ಜನ ಪ್ರಾಣ ಎದುರುಗಡೆ ಪ್ರಾಣ ಏನೂ ಅಲ್ಲ. ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಪಾದಯಾತ್ರೆ ಮಾತ್ರ ಇರ್ಸಲ್ಲ. ಇದು ಸರಿಯಲ್ಲ, ಇದು ಖಚಿತ. ಅಭಿ ನಮಸ್ಕಾರ. ನಮ್ ಜೀವಕ್ಕೆ ಯಾರದೇ ಜೀವಕ್ಕೆ ಇಲ್ಲಿ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣನಾಗ್ತಾನೆ. ಸೌಜನ್ಯ ಕೇಸ್ ಒಂದು ಹೊಸ ತಿರುವನ್ನು ತೆಗೆದುಕೊಳ್ತಾ ಇದೆ ಅನ್ನೋ ಟೈಮಲ್ಲಿ ಕೆಲವು ಜನ, ಸೀರಿಯಸ್ ಆಗಿ ಹೇಳ್ತೀನಿ, ಕೆಲವು ಜನ ಹುಡುಗಾಟಿಕೆಯಿಂದ ಹುಚ್ಚುತನ ಮೇರಿತಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಬ್ಯಾಂಗ್ಳೂರಿಂದ ಒಂದು ಗ್ಯಾಂಗ್, ಲೈಕ್ ನಮ್ಮ ಖರಾಬ್ ಶರಣ್ ಅವರು ಗ್ಯಾಂಗ್ ಹೋಗ್ತಿರೋವಾಗ ಲೈಕ್ ಈ ತರ ಅದು ಇದು ಅಂತ ಹೇಳಿ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ ತಕ್ಷಣ ಆಲ್ಮೋಸ್ಟ್ 4.5 ಮಿಲಿಯನ್, ಅಂದ್ರೆ ಆಲ್ಮೋಸ್ಟ್ ನಿಯರ್ ಟು 45 ಲಕ್ಷ ಜನ ಆ ವಿಡಿಯೋನ ನೋಡಿದ್ದಾರೆ. ಹೇಳ್ತಿರೋ ಪ್ರಕಾರ ನಮ್ಮನ್ನು ಯಾರೋ ಅಟ್ಯಾಕ್ ಮಾಡ್ತಿದ್ದಾರೆ, MT ಬೈಕು, RX ಏನನ್ನ ಹೇಳ್ತಿದ್ದಾರೆ. ಇಷ್ಟು ವಿಡಿಯೋ ಮಾಡೋಷ್ಟು ಟೈಮ್ ಇದ್ದವರಿಗೆ ಜಸ್ಟ್ ನನ್ನ ಕಡೆಯಿಂದ ಒಂದು ಸಿಂಪಲ್ 2 ಕ್ವಶನ್ಸ್. ನಂಬರ್ ಪ್ಲೇಟ್ ಸಿಗ್ಲಿಲ್ವಾ ಅಂತ. ಇಫ್ ಇನ್ ಕೇಸ್ ನೀವು ಜಸ್ಟ್ ನಂಬರ್ ಪ್ಲೇಟ್ ನೋಟ್ ಮಾಡ್ಕೊಂಡು ನಿಯರೆಸ್ಟ್ ಎಲ್ಲಾದ್ರೂ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದಿದ್ರೆ ಆಗ್ತಿತ್ತಾ? ಇಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಹೆಂಗ್ ಆಗ್ಬಿಡ್ತಿದೆ ಅಂತ ಹೇಳಿದ್ರೆ, ಒಂದು ನಾವು ಫೇಮಸ್ ಆಗೋಸ್ಕೋಸ್ಕರ ಏನೇನೋ ಅಡ್ಡದಾರಿಯನ್ನ ತುಳಿಯಬೇಕಾಗುತ್ತೆ ಕೆಲವು ಟೈಮ್. ಬಿಕಾಸ್ ಅವ್ರು ಮಾಡಿರೋದು ನಿಜನ ಸುಳ್ಳ ಅಂತ, ಲೈಕ್ ಬಿಕಾಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ವ್ಯಾಲಿಡ್ ಪಾಯಿಂಟ್ ಅಂತ ಏನೋ ಹೇಳಿದ್ರೆ, ನೀನ್ ಇನ್ಸ್ಟೆಡ್ ಆಫ್ ವಿಡಿಯೋ ಮಾಡೋದಕ್ಕಿಂತ ಬದಲು ಅಲ್ಲೋ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ನಡೀತಿತ್ತು ತಾನೆ. ಇಫ್ ಇನ್ ಕೇಸ್ ಎಲ್ಲೋ ದೂರದಲ್ಲಿ ಫಾಲೋ ಮಾಡ್ತಿರೋ ತರ ಅನಿಸಿದ್ರೆ ಓಕೆ, ನಂಬರ್ ಪ್ಲೇಟ್ ಕಾಣಿಸಿರಲ್ಲ ಅಂತ ಅನ್ಕೋಣ. ಬಟ್ ನೀನು ಎಕ್ಸಾಕ್ಟ್ ಆಗಿ ಆ ಗಾಡಿ ಮತ್ತೆ ಯಾವ ಗಾಡಿ ಇತ್ತು, ಅವ್ರದ್ದು ಯಾವ ಕಾರ್ಸ್ ಇತ್ತು ಅಂತ ಹೇಳಿದಾಗ ನಂಬರ್ ಪ್ಲೇಟ್ಸ್ ಕಂಪಲ್ಸರಿ ಕಾಣಿಸಿರುತ್ತೆ. ನೀವು ತಗೊಂಡಿರೋದು ಒಳ್ಳೆ ಇನಿಷಿಯೇಟಿವ್, ಸೀರಿಯಸ್ ಆಗಿ ಹೇಳ್ತೀನಿ, ಒಳ್ಳೆ ಇನಿಷಿಯೇಟಿವ್. ಬಟ್ ಜನನ ರಾಂಗ್ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡೋದನ್ನ ಕಂಪ್ಲೀಟ್ಲಿ ಬಿಟ್ಬಿಡಿ ಅಂತ ಹೇಳ್ತೀನಿ. ಅದು ನಿಜ ಆಗಿದ್ರೆ ಓಕೆ, ಬಟ್ ಸುಳ್ಳಾಗಿದ್ರೆ ನೀನು ಆಲ್ಮೋಸ್ಟ್ 50 ಲಕ್ಷ ಜನನ ಫೂಲ್ ಮಾಡ್ತಿದ್ಯಾ ಅಂತ ಅರ್ಥ. ಆದಷ್ಟು ಬೇಗ ನಿನ್ನ ಪ್ರೊಟೆಕ್ಷನ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ, ಅಂಡ್ ಹೊಸ ರೂಪುರೇಖೆಗಳನ್ನು ತಿದ್ಕೊಂಡಿದೆ ಸೌಜನ್ಯ ಅವರ ಕೇಸ್, ಆದಷ್ಟು ಬೇಗ ರಿಸಾಲ್ವ್ ಆಗಲಿ ಅಂತ ಹೇಳ್ತಾ ನಮ್ಮ ವಿಡಿಯೋನೆಲ್ಲ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರೆಲ್ಲ ಇದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಿರೋ ದಯವಿಟ್ಟು ಗೊತ್ತಿದ್ರೆ ಮಾತಾಡಿ, ಇಲ್ಲಾಂದ್ರೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ವಿಡಿಯೋನೆಲ್ಲ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.